Hi friends, good morning. Welcome back to my YouTube ಚಾನಲ್. ಇದು ಸಂಡೇ ಬ್ಲಾಗು. ಈ ಬ್ಲಾಗಲ್ಲಿ ಕಂಪ್ಲೀಟಾಗಿ ಈ ಕುಲದಲ್ಲಿ ಕೀಳು ಯಾವುದೋ ಈ ಮೂವಿ ಬಗ್ಗೆ ಹೇಳೋಣ ಅಂದ್ಕೊಂಡಿದ್ದೀನಿ. ಇದು ಆ್ಯಕ್ಚುಲಿ ರಿಲೀಸ್ ಆಗಿ 10 days ಆಗ್ತಾ ಬಂತು. ನಾವು ಹೋಗಿರಲಿಲ್ಲ, ಲಾಸ್ಟ್ ವೀಕೆ ಹೋಗೋಣ ಅಂದ್ಕೊಂಡ್ವಿ. 3 ವಾರದಿಂದ ಬರೀ ನಮ್ಮ ಮನೇಲಿ ಫಂಕ್ಷನ್ಗಳೇ ಇತ್ತು. ಸೊ ಹಾಗಾಗಿ ಮೂವಿಗೆ ಹೋಗಿರಲಿಲ್ಲ. ಈ ವಾರ ಬಿಡು ಮಾಡಿಕೊಂಡು ಹೋಗಿ ಬಂದ್ವಿ. ಮಾರ್ನಿಂಗ್ 11:30 ಶೋಗೆ ಹೋಗಿದ್ವಿ. ಆಲ್ಮೋಸ್ಟ್ ಯಾರೂ ಇರಲಿಲ್ಲ. ನಮ್ಮ ಮನೆ ಹತ್ರ ಇರೋ ಥಿಯೇಟರ್ಗೆ ಹೋಗಿದ್ವಿ, ಚಿಕ್ಕಲ್ರಟ್ಟಿ ವೆಂಕಟೇಶ್ವರ ಥಿಯೇಟರು. ನಮಗೆ ಮಾಲೆಲ್ಲ ತುಂಬಾ ದೂರ ಆಗುತ್ತೆ. ಮಾಲ್ಗೆ ಹೋಗ್ಬೇಕಂದ್ರೆ ಸುಂಕದಕಟ್ಟೆ ಮತ್ತು ಯಶವಂತಪುರ ಅಷ್ಟು ದೂರ ಹೋಗಬೇಕು. ಸೊ ಅದಕ್ಕೆ ನಮ್ಮ ಮನೆ ಹತ್ರ ಇರೋ ವೆಂಕಟೇಶ್ವರ ಥಿಯೇಟ್ರಿಗೆ ಹೋದ್ವಿ. ಟಿಕೆಟ್ ತೊಗೊಂಡಿದ್ದೀವಿ. ಬಟ್ ಜನ ಅಂತೂ ಯಾರೂ ಇಲ್ಲ. ಆಲ್ರೆಡಿ ಇದು ಸೆಕೆಂಡ್ ವೀಕು. ಫಸ್ಟ್ ವೀಕ್ ಸ್ವಲ್ಪ ಜನ ಇದ್ದರೆ ಏನೋ ಗೊತ್ತಿಲ್ಲ, ಒಂದು 20 ಮೆಂಬರ್ಸ್ ಇದ್ದರು ಅಷ್ಟೇ. ಈಗ 11 o'clock ಆಗಿದೆ, ಇನ್ನೂ ಮೂವಿ ಸ್ಟಾರ್ಟ್ ಆಗಿಲ್ಲ. ಇವಾಗ ಸ್ಟಾರ್ಟ್ ಆಗುತ್ತೆ. ಕಂಪ್ಲೀಟಾಗಿ ಮೂವಿ ಬಗ್ಗೆ ಹೇಳೋಣ ಅಂದ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ ಮೂವಿ. ಸ್ಟೋರಿ ಅಂತೂ ತುಂಬ ಚೆನ್ನಾಗಿದೆ. ಈ ಮೂವಿ ನೇಮ್ ಹೆಸರು ಕುಲದಲ್ಲಿ ಕೀಳು ಯಾವುದೋ. ಇದಕ್ಕೆ ಪಿಕ್ಚರ್ ಹೀರೋಯಿನಿ ಮತ್ತು ಹೀರೋ ಇಬ್ಬರು ಹೊಸಬ್ರೆ. ಮುಡೇನೂರು ಮನು ಅಂತ ಹೀರೋ, ಕಾಮಿಡಿ ಆ್ಯಕ್ಟರ್. ಆ್ಯಂಡ್ ಇವಳಂತೂ ಎಲ್ಲರಿಗೂ ಗೊತ್ತು, ರಾಮಾಚಾರಿ ಹೀರೋಯಿನ್ನು, ಮೌನ ಗುಡ್ಡೆ ಮನೆ. ಬಟ್ ಇಬ್ಬರು ಅಂತೂ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಈ ಪಿಕ್ಚರು ಇವ್ರ ಆ್ಯಕ್ಟಿಂಗ್ ನೋಡಿದರೆ ಇದು ಫಸ್ಟ್ ಮೂವಿ ಅಂತಲೇ ಅನಿಸಲ್ಲ, ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮುಡೇನೂರು ಮನುನು ಹಾಗೇ ತುಂಬಾ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾನೆ. ಆಲ್ಮೋಸ್ಟ್ ಇವ್ನು ನೋಡೋಕ್ಕೆ ಇವ್ನ ಬಾಡಿ ಫಿಟ್ನೆಸ್ ಎಲ್ಲನೂ ಧ್ರುವ ಸರ್ಜಾ ಥರನೇ ಇದೆ. ಆಲ್ಮೋಸ್ಟ್ ಇದು ಆಂಜನೇಯ ಭಕ್ತಂದು ಇದೆ. ನಾನು ಫಸ್ಟು ಫಿಲಮ್ ನೋಡೋವಾಗೆಲ್ಲ ಅದೇ ಥರ ಅಂದ್ಕೊಂಡೆ. ಬಟ್ ಇದು ಹೊಸಬ್ರು ಮಾಡಿರೋದ್ರಿಂದ ಅಷ್ಟೊಂದು ಓಡ್ತಾ ಇಲ್ಲ ಪಿಕ್ಚರು. ಬಟ್ ಇದೇ ಫಿಲಮ್ನ ಈ ಸ್ಟೋರಿಗೆ ಯಾರಾದರೂ ಟಾಪ್ ಹೀರೋಗಳು ಮಾಡಿದರೆ ತುಂಬಾ ಕೋಟಿ ಸಂಪಾದನೆ ಮಾಡ್ತಿತ್ತು. ಅಷ್ಟು ಚೆನ್ನಾಗಿದೆ ಮೂವಿ. ಅವ್ನ ಪರ್ಸ್ನಲ್ ಲೈಫಲ್ಲಿ ಏನಾದರೂ ಇರಲಿ, ಬಟ್ ಆ್ಯಕ್ಟಿಂಗ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ಯಾರೆಲ್ಲ ಮೂವಿ ನೋಡಿಲ್ಲ ಹೋಗಿ ನೋಡಿ, ಸಪೋರ್ಟ್ ಮಾಡಿ. ಹೊಸಬ್ರಿಗೆಲ್ಲ ಅವಕಾಶ ಕೊಟ್ಟಿದ್ದಾರೆ, ಎಲ್ಲರಿಗೂ ಸಪೋರ್ಟ್ ಮಾಡಿ. ಆಲ್ಮೋಸ್ಟ್ ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗಿರೋರೆಲ್ಲ ಇದ್ದಾರೆ ಇದರಲ್ಲಿ. ಎಕ್ಸಾಂಪಲ್ ಶ್ರುತಿ ಇದ್ದಾಳೆ, ಮಂಜುನಾಥ್, ಗಂಗಕ್ಕ ಅಂತ ಬರ್ತಾರಲ್ಲ ಅವರು, ಡೋಲೋ 650 ಮಾತ್ರೆ ಅಂತ ಒಂದು ಹುಡುಗಿ ಫೇಮಸ್ ಆಗಿತ್ತಲ್ಲ ಅವಳು ಇದ್ದಾಳೆ. ತುಂಬಾ ಚೆನ್ನಾಗಿದೆ ಆ್ಯಕ್ಟಿಂಗ್ ಎಲ್ಲರದ್ದು. ಹಾಗೆ ಸೋನಲ್ ಅವರು ಇದರಲ್ಲಿ ಜಿಲ್ಲಾಧಿಕಾರಿ ಆಗಿ ವರ್ಕ್ ಮಾಡಿದ್ದಾರೆ. ಈ ಫಿಲಮಲ್ಲಿ ಹೊಸಬ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ನೋಡಿಲ್ಲ ಎಲ್ಲರೂ ಅವ್ರು ನೋಡಿ, ಅವ್ರಿಗೆಲ್ಲ ಸಪೋರ್ಟ್ ಮಾಡಿ. ಎಲ್ಲರೂ ದೊಡ್ಡ ಹೀರೋಗಳು ಮಾತ್ರನ ಸಪೋರ್ಟ್ ಮಾಡಬೇಡಿ, ಚಿಕ್ಕವರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಬಟ್ ಫಿಲಮ್ ಸ್ಟೋರಿನೂ ಚೆನ್ನಾಗಿದೆ. ಈ ಫಿಲಮ್ ಸ್ಟೋರಿಲಿ ಬರೋದಂದರೆ ಕೀಳು ಜಾತಿಯವ್ರನ್ನ ಹೇಗೆ ನಾವು ಸಮಾಜದಲ್ಲಿ ನೋಡ್ಕೋತಾರೆ ಅಂದರೆ, ಈ ಬುಡಕಟ್ಟು ಜನಾಂಗದಲ್ಲಿ ಅಲ್ಲಿ ಇಲ್ಲಿ ಗುಡಿಸ್ಲೆ ಹಾಕ್ಕೊಂಡಿರ್ತಾರಲ್ಲ, ಆ ಥರದವ್ರಿಗೆ ಒಂದು ನೆಲೆನೇ ಇರಲ್ಲ ಅನ್ನೋದನ್ನು ಇದರಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಒಂದು 8ರಿಂದ 10 ಫ್ಯಾಮಿಲಿ ಒಂದು ಗುಡ್ಡದಲ್ಲಿ ವಾಸವಾಗಿರ್ತಾರೆ. ಅವ್ರದ್ದು ಅದೇ ಊರು ಅಂದ್ಕೊಂಡು ಪ್ರಪಂಚ ಮಾಡಿಕೊಂಡು ಅಲ್ಲಿ ಜನ ಜೀವನ ಮಾಡ್ತಾ ಇರ್ತಾರೆ. ಆವಾಗ ಸರ್ಕಾರದಿಂದ ಇದು ರಿಸರ್ವ್ ಫಾರೆಸ್ಟು, ನೀವು ಕಾಡು ಬಿಟ್ಟು ನಾಡಿಗೆ ಹೋಗಬೇಕು ಅಂತ ಅನೌನ್ಸ್ ಮಾಡಿ ಅವ್ರನ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ. ಆವಾಗ ಅವ್ರು ಬಂದುಬಿಟ್ಟು ಬೆಂಗಳೂರಲ್ಲಿ ಎಲ್ಲೋ ಒಂದು ಗುಡಾರ ಹಾಕ್ಕೊಂಡು ಇರ್ತಾರೆ. ಸತ್ತವ್ರ ಮುಂದೆ ಸನಾದಿ ಊದೋದು ಆ ಥರ ಕೆಲಸ ಮಾಡಿಕೊಂಡು ಇರ್ತಾರೆ. ಅಂಥವ್ರಿಗೆ ಬೆಲೆ ಇರಲ್ಲ. ಅವ್ರು ಇಲ್ಲಿಂದ ಅಲ್ಲಿಗೆ ಬರೀ ಕಿತ್ತಾಡೋದೇ ಆಗ್ತಾ ಇರುತ್ತೆ. ಒಂದಿನ ಅವ್ರಿಗೆ ಸೋನಲ್ ಸಿಗ್ತಾರೆ. ಸೋನಲ್ ಜಿಲ್ಲಾಧಿಕಾರಿ ಆಗಿರ್ತಾರೆ. ಅವ್ರ ಹತ್ರ ಇವ್ರ ಕಷ್ಟಗಳನ್ನ ಹೇಳ್ಕೊತಾರೆ, ತುಂಬ ಟ್ರೈ ಮಾಡ್ತಾರೆ. ಅವರು ಇವ್ರಿಗೆ ರೆಸ್ಪಾನ್ಸ್ ಮಾಡಲ್ಲ. ಆಮೇಲೆ ರಿಯಾಲಿಟಿನ ಅರ್ಥ ಮಾಡಿಕೊಂಡು, ಆಯಿತು ನಿಮ್ಮ ಜಾಗನ ನಿಮ್ಮ ಹೆಸರಿಗೆ ಕೊಡಿಸ್ತೀನಿ, ನಮಗೆ ಒಬ್ಬರಿಂದ 6,000 ಬೇಕು ಅಂತ ಹೇಳ್ತಾರೆ. ಇವ್ರ ಹತ್ರ ಅಷ್ಟು ದುಡ್ಡಿರಲ್ಲ. ಆವಾಗ ಅವರು ನಾವೇ ಕೊಡ್ತೀನಿ ಅಂತಾರೆ. ಬೇಡ, ನಾವೇ ಕಷ್ಟಪಟ್ಟು ದುಡ್ಡು ಕೊಡ್ತೀವಿ ಅಂತ ಹೀರೋಯಿನ್ ಎಲ್ಲ ಒಪ್ಕೋತಾರೆ. ಇವರು ಕಾಡಿಂದ ಒಂದು ತೈಲನ ತಯಾರಿಸ್ತಾ ಇರ್ತಾರೆ. ಆ ತೈಲನ ಮಾರಿ ದುಡ್ಡು ಸಂಪಾದನೆ ಮಾಡ್ತಾರೆ. ಅದು ತುಂಬಾ ಫೇಮಸ್ ಆಗುತ್ತೆ. ಅಂದರೆ ಕೂದಲು ಬೆಳೆ ಥರ ತೈಲನ ರೆಡಿ ಮಾಡಿರ್ತಾರೆ. ಅದರಿಂದ ದುಡ್ಡು ಬಂದು ಎಲ್ಲ DC ಅವ್ರಿಗೆ ಹೋಗಿ ಕೊಡ್ತಾರೆ. ಎಲ್ಲರಿಗೂ ಅವ್ರ ಹಕ್ಕುಪತ್ರಗಳನ್ನ ಕೊಟ್ಬಿಟ್ಟು ಅವರು ಫಾರಿನ್ಗೆ ಹೋಗ್ಬಿಡ್ತಾರೆ DC. ಇವರು ಸಂತೋಷದಿಂದ ಕೊಂಡಾಡ್ತಿರುವಾಗ ಇದರಲ್ಲಿ ವಿಲನ್ ಎಂಟ್ರಿ ಆಗ್ತಾನೆ. ಈ ವಿಲನ್ ಇದೆಲ್ಲ ಫಸ್ಟು ಇವನು ಅದೇ ಬುಡಕಟ್ಟು ಜನಾಂಗದಿಂದನೇ ಬಂದಿರ್ತಾನೆ. ಇವನು ಚಿಕ್ಕವನಿರುವಾಗ ಒಬ್ಬರು ಸಿಟಿಯವ್ರು ಬಂದು ನಾವು ಇವನಿಗೆ ಓದಿಸ್ತೀವಿ ಅಂತ ಕರ್ಕೊಂಡೋಗಿರ್ತಾರೆ. ಬಟ್ ಇವನು 5ನೇ ಕ್ಲಾಸ್ ತನಕ ಓದಿಬಿಟ್ಟು ಆ ಹಾಸ್ಟೆಲಿಂದ ಹೊರಗೆ ಬಂದುಬಿಟ್ಟು ದೊಡ್ಡ ರೌಡಿ ಆಗಿರ್ತಾನೆ. ಆವಾಗ ಇವನಿಗೆಲ್ಲ ಗೊತ್ತಿರುತ್ತೆ, ಇವ್ರು ನಮ್ಮ ಜನಾಂಗನೇ, ನಮ್ಮ ಅಪ್ಪ ಅಮ್ಮ ನಮ್ಮ ಬಂಧು ಬಳಗ ಅಂತಾನೆ. ಬಟ್ ಇವನಿಗೆ ಕೀಳು ಜಾತಿ ಇಷ್ಟ ಇರಲ್ಲ. ಮೇಲ್ಜಾತಿ ಅಂತ ಲಿಂಗನ ಹಾಕೊಂಡ್ಬಿಟ್ಟು ಲಿಂಗಾಯತ ಅಂತ ಹೇಳ್ಕೊಂಡು ಜೀವನ ಮಾಡ್ತಾಯಿರ್ತಾನೆ. ಆವಾಗ ಇವನೇ ಇವ್ರಿಗೆ ವಿರುದ್ಧ ನಿಂತು ಇವ್ರನ್ನೆಲ್ಲರನ್ನೂ ಸಾಯಿಸೋಕ್ಕೆ ಆ ಗುಡಾರಕ್ಕೆಲ್ಲ ಬೆಂಕಿ ಇಟ್ಬಿಡ್ತಾನೆ. ಆವಾಗ ಎಲ್ಲರೂ ಸತ್ತೋಗ್ತಾರೆ. ಹೀರೋಯಿನ್, ಒಂದು ಪಾಪು ಮತ್ತು ತಾತ ಮಾತ್ರ ಉಳ್ಕೊಳ್ಳುತ್ತೆ. ಆವಾಗ ಗೊತ್ತಾಗುತ್ತೆ ಯಾರು ನಮ್ಮ ಮನೆಯಿಂದ ಹೋಗಿರ್ತಾರಲ್ಲ ಅವನೇ ರೌಡಿಯಾಗಿದ್ದಾನಂತೆ. ಹೀರೋಯಿನ್ಗೆಲ್ಲ ಗೊತ್ತಾಗುತ್ತೆ. ಕೊನೆಗೆ ಅವನಿಗೆ ಅದೇ ಕಾಡಿಗೆ ಕರ್ಕೊಂಬಂದ್ಬಿಟ್ಟು ಸಾಯಿಸ್ತಾರೆ.
ಬಟ್ ಮೂವಿ ಅಂತೂ ತುಂಬಾ ಸಸ್ಪೆನ್ಸ್ ಇದೆ, ಒಂಚೂರು ಬೋರ್ ಆಗೋಲ್ಲ. 3 ಅವರ್ಸ್ ಹೆಂಗೆ ಹೋಗುತ್ತೋ ಗೊತ್ತಾಗಲ್ಲ. ನೆಕ್ಸ್ಟ್ ಏನಾಗುತ್ತೆ ಅನ್ನೋದ್ರಲ್ಲೇ ಮೂವಿ ಕಳೆದೋಗುತ್ತೆ. ಬಟ್ ಆ್ಯಕ್ಟಿಂಗ್ ಅಂತೂ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ. ಇದು ನನ್ನ ಒಪಿನಿಯನು. ಬಟ್ ಮೂವಿ ರಿಲೀಸ್ ಆದ ದಿನವೇ ಅವನ ಬಗ್ಗೆ ಬ್ಯಾಡ್ ಕಮೆಂಟ್ಸ್ ಎಲ್ಲ ಬಂದು ಏನೇನೋ ಇಶ್ಯೂ ಆಯಿತು. ಟಿ ವಿಲಿ ಎಲ್ಲರೂ ನೋಡಿದ್ದೀರಾ. ಬಟ್ ಇದಕ್ಕೂ ಸಂಬಂಧನೇ ಇಲ್ಲ. ನಾವು ಫಿಲಮ್ ನೋಡೋದು ಅವ್ರ ಆ್ಯಕ್ಟಿಂಗೋಸ್ಕರ. ಆ್ಯಕ್ಟಿಂಗ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ನಾನು ಈ ಫಿಲಮ್ಗೆ ಔಟ್ ಆಫ್ ಔಟ್ ಕೊಡ್ತಾಯಿದ್ದೀನಿ, ಅಷ್ಟು ಚೆನ್ನಾಗಿತ್ತು ಮೂವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.